ಹಾಯ್ ಹಲೋ ನಮಸ್ಕಾರ ಕಣ್ರಣ. ನಾವೆಲ್ಲ ಡ್ಯೂಟಿಗೆ ರೆಡಿ ಆಗ್ಬಿಟ್ಟು 8 ಗಂಟೆಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀವಿ. JCB ಡ್ರೈವರ್ ನೋಡಿದ್ರೆ ಇಲ್ವಾ, ಕೆಲಸ ಹೇಳೋರು ಇಲ್ಲ, ಇನ್ನು ಯಾರು ಇಂಜಿನಿಯರ್ ಕೂಡ ಬಂದಿಲ್ಲ. ಏನು ಮಾಡೋದು ಅಂತ ಆ ಕಡೆ ಈ ಕಡೆ ಸೈಟ್ ನೋಡ್ಕೊಂಡು ಓಡ್ತಿದ್ದೆ. ಗಾಡಿ ಹತ್ರ ಹೋಗಿ ನೋಡಿದ್ರೆ ನಮ್ಮ ಅಣ್ಣವ್ರ ಗಾಡಿ ಮೇಲೆ ಯಾವ ಪೊಸಿಷನ್ ಇರ್ತಾರೆ ಅಂತ ನೀವೇ ನೋಡ್ಬಿಟ್ರಿ. ಒಂದ್ಕಿತ ನಮ್ಮ ಅಣ್ಣವ್ರಿರೋ ಪೊಸಿಷನ್ ನೋಡ್ರಿ. 2 ಕಾಲ್ ಮೇಲೆ ಎತ್ಕೊಂಡು JCB ಇಲ್ಲ, ಇಂಜಿನಿಯರ್ ಇಲ್ಲ ಅಂತ ಮಲ್ಕೊಂಡಿದ್ದಾರೆ. ಆ ಗ್ಯಾಪಲ್ಲಿ ಏನು ಮಾಡೋದು ಅಂತಂದು ಹೇಳ್ಬಿಟ್ಟು ಬನ್ನಿ ನಮ್ಮ ಗಾಡಿ ಹತ್ರ ಹೋಗ್ಬಿಟ್ಟು ಏರ್ ಬಿಟ್ಟು ಆದರೂ ಅಳಿಸಿ ಕ್ಲೀನ್ ಮಾಡೋಣ ಅಂತೇಳಿ ಏರ್ ಬಿಟ್ಟೆಲ್ಲ ಅಳಿಸ್ಬಿಟ್ಟು ನೀಟಾಗಿ ತಿಕ್ಕಿ ಉಜ್ಜಿ ತೊಳೆದು ಚೆನ್ನಾಗಿ ಸಾಬೂನು ಅಂದಿರಲಿಲ್ಲ ಹಾಕೋಣ ಅಂದರೆ ಸಾಬೂನು ತಂದರೆ ನೀರಲ್ಲಿ ಇರೋ ಥರನ ಅಂತ ಹೇಳ್ಬಿಟ್ಟು ಏನು ಬೇಡ ಅಂತ ಇರೋ ವೇಸ್ಟಲ್ಲಿ ಚೆನ್ನಾಗಿ ಉಜ್ಜಿ ತಿಕ್ಕಿ ತೊಳೆದು ಅದನ್ನು ಫಿಟ್ಟಿಂಗ್ ಮಾಡಿದೆ. ಅದನ್ನು ಫಿಟ್ಟಿಂಗ್ ಮಾಡ್ಕೊಳ್ಳೋ ಗ್ಯಾಪಲ್ಲಿ ಇನ್ನೇನು JCB ಬರ್ತಿದ್ದಾರೆ, ಲೋಡ್ ಎತ್ಕೊಂಡು ಹೋದೆ. ಲೋಡ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ಅನ್ಲೋಡ್ ಮಾಡಿ ಬರೋಣ ಅಂತ. ನೋಡಪ್ಪ, ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮನ್ನು ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಂಥ ಯುವಕರನ್ನ ನೀವು ಸ್ವಲ್ಪ ಬೆಂಬಲ ಕೊಟ್ಟು ಬೆಳೆಸ್ಬೇಕು. ನಿಮ್ಮನ್ನೇ ನಂಬ್ಕೊಂಡು ವೀಡಿಯೋಸ್ ಮಾಡ್ತಾ ಇದ್ದೀವಿ. ನೋಡಿ, ಹೊಸಬ್ರಿಗೆ ಸ್ವಲ್ಪ ನೀವು ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಮ್ಮ JCB ಅಣ್ಣ ನೋಡಿದ್ರೆ ಆ ಕಡೆ ಈ ಕಡೆ ಕೆದಿಕೊಂಡು ಅಂಗಡಿ ಗಬ್ರಿಕೊಂಡು ತುಂಬ್ತಾ ಇದ್ದೆ. ಹೆಂಗೆ ಅವ್ರನ್ನ ತುಂಬಲಿ ಅಂತ ಇದ್ದೆ. ಅಷ್ಟರಲ್ಲಿ ಒಬ್ಬ ಬುಸ್ ನಾಗಪ್ಪ ಕಾಣಿಸ್ಕೊಂಡ. ಆ ಬುಸ್ ನಾಗಪ್ಪ ನೋಡಿದ್ರೆ ಹೋಗಿ ಬಾಣಲೆ ಅಡಗೆ ಸೇರ್ಕೊಂಡ್ಬಿಟ್ಟವನೆ. ನಾನು ಅದಕ್ಕೆ ಬಂದ್ಬಿಟ್ಟು ಬಾಣಲೆ ಸ್ವಲ್ಪ ಮ್ಯಾಚ್ ಎತ್ತೋಣ ಅಂತ ಹೇಳ್ದೆ. ಮೇಲೆತ್ತದ ನೋಡಿ ನಮ್ಮ ಬುಸ್ ನಾಗಪ್ಪ ಹೆಂಗೆ ಮಲ್ಕೊಂಡಿದ್ದಾನೆ ಎಲ್ಲ ಅಂತ. ಬನ್ನಿ ಮುಂದೆ ಹೋಗಿ ನೋಡೋಣ ಏನು ಮಾಡ್ತಾನೆ ಬುಸ್ ನಾಗಪ್ಪ ಅಂತ. ಬುಸ್ ನಾಗಪ್ಪ ನೋಡಿದ್ರೆ ಫುಲ್ ಅಲರ್ಟ್ ಆಗಿರಂಗೆ ಕಾಣ್ತವನೆ. ನೋಡಿ ಯಾವ ಥರ ಇದೆ ಅಂತ. ಇದನ್ನ ನೋಡ್ಬಿಟ್ಟು ನಮ್ಮ ಅಣ್ಣವರೊಬ್ರು ಕೆಟ್ಟಳ ಅಂದರು. ಯಾವಾಗ ಅಂತ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತಾದ್ರೆ ಒಂದು ಕಮೆಂಟ್ ಮಾಡಿ. ನಮ್ಮ ನಾಗಪ್ಪನ ಸೈಡ್ ಹೋಗಪ್ಪ ಅಂದ್ರೆ ಮಣ್ಣು ತುಂಬ ಜಾಗಕ್ಕೆ ಹೋದ. ಅಯ್ಯೋ ಇನ್ನೇನು ಮಾಡೋದು, ಮಣ್ಣು ತುಂಬ ಜಾಗಕ್ಕೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ JCB ಆಪ್ರೇಟರ್ ಅಂದರು, ಇಲ್ಲ ಮಣ್ಣು ತುಂಬ್ಕೊಂಡೇಬೇಕು, ಬೇರೆ ಕಡೆ ಮಣ್ಣಿಲ್ಲ, ಈಗ ಅದನ್ನ ಸೇಫಾಗಿ ಎತ್ತಿ ಬೇರೆ ಕಡೆ ಹಾಕೋಣ ಅಂತ ಹೇಳ್ಬಿಟ್ಟು ಆ ಎಂಡೆಗಳೆಲ್ಲ ಗುರುಸ್ತಾವ್ರೆ. ಫುಲ್ ವಿಡಿಯೋ ಐತೆ ನೋಡ್ರಿ ಹೆಂಗೆ ಅಂತ. ಇದನ್ನು ನಾವು ತೆಗಿರೋದು ಏನಕ್ಕಪ್ಪ ಅಂದರೆ ಇದನ್ನೇನು ಹೊಡೆದಾಕ್ಬೇಕು ಸಾಯ್ಸಾಕ್ಬೇಕು ಅಂತಲ್ಲ. ಈಗ ಮಣ್ಣು ತುಂಬ್ಕೊಂಡೇಬೇಕು ನಾವು, ಬೇರೆ ಕಡೆ ಮಣ್ಣೆಲ್ಲ ಅದಕ್ಕೆ ಇದನ್ನ ಎತ್ತಿ ಸೈಡ್ಗೆ ಹಾಕೋದು ಸೇಫಾಗಿ ಅಂತ ಹೇಳಿ ಇದು ಮಾಡ್ತಾ ಇರೋದು. ಸೇಫಾಗಿ ತೆಗೆದ್ಬಿಟ್ಟು ಸ್ವಲ್ಪ ಅದು ಮುಂದೆ ಹೋಗ್ಬಿಡೋಣ ಅಂತ. ನಿಧಾನಕ್ಕೆ ಆದಷ್ಟು ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಅದು ನಮ್ಮಂತೆ ಜೀವ ಅಲ್ಲ. ಪ್ರಾಣಿ ಹಿಂಸೆ ಮಹಾಪಾಪ. ಚಿಕನ್ ಮಟನ್ ತಿಂದರೆ ನೋ ಪಾಪ. ಇದ್ರ ಮಾತಿನ ಅರ್ಥ ನಿಮ್ಗೆ ಆಗಿದೆ ಅಂತ ತಿಳ್ಕೊತೀನಿ. ಅದು ಬೇರೆ ಕಡೆ ಹೋಗಿದ್ರೆ ಪರವಾಗಿಲ್ಲ, ಈ ಕಡೆನೇ ಬಂದು ಸೇರ್ಕೊಂಡ್ಬಿಡ್ತು. ಯಾಕಂದರೆ ಈ ಮಣ್ಣು ನಾವು ತಕ್ಕೊಂಡ್ಲೇಬೇಕು, ಬೇರೆ ಕಡೆ ಮಣ್ಣಿಲ್ಲ. ಅದಕ್ಕೆ ಮತ್ತೆ ಮಣ್ಣು ಎತ್ತಿ ಅದ್ರ ಮೇಲೆ ಹಾಕಿ ಎಂಡೆ ಬಿದ್ದು ಪೇಯ್ನಿಗೇನಾಗಿ ಒಂದು ಜೀವ ನಮ್ಮಿಂದ ಯಾಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ JCB ಅವರು ನಿಧಾನಕ್ಕೆ ತೆಗೆದು ಇದು ಮಾಡ್ತಾವ್ರೆ. ಕಂಡ್ರೆ ಸ್ವಲ್ಪ ಸೈಡ್ಗೆ ಹೋಗಲಿ ಅಂತ. ಅದ್ಯಾಕೋ ಕಾಣ್ತಾನೆ ಇಲ್ಲ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಯಾಕಂದರೆ ಕರ್ಕೊಂಡೋಗಿ ಸ್ವಲ್ಪ ಸೇಫಾಗಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿ ಬಿಟ್ಕೊಂಡ್ಬಿಡೋಣ ಅಂತ ಅಷ್ಟೇ ನಮ್ಮ JCB ಅವರು. ಆದಷ್ಟು ಅವರು ಆರಾಮಾಗಿ ತೆಗಿತಾವ್ರೆ. ಆದರೂ ಎಲ್ಲ ಒಂಥರ ನಮಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತೈತೆ. ಅದಕ್ಕೆ ಬಕೆಟ್ ಕಿಕೆಟ್ ತೆಗೆದು ನೋವಿಗೆ ಹೋಗ್ಬಿಡ್ತೇನೋ ಅಂತ. ಆದಷ್ಟು ನಿಧಾನವಾಗಿ ತೆಗಿತಾವ್ರೆ. ಅದು ಸ್ವಲ್ಪ ಅಲ್ಲೇ ಒಳಗಡೆ ಸೇರ್ಕೊಂತು, ಅವಾಗಲೇ ಸ್ವಲ್ಪ ಕಂಡಿತ್ತು. ನೋಡೋಣ ಏನು ಅದು ಇದೆ ಅಷ್ಟೇ ಸಾಕು. ಆದಷ್ಟು ಆರಾಮಾಗಿ ನಿಧಾನಕ್ಕೆ ತೆಗಿತಾ ಇದ್ದೀವಿ. ಯಾಕಂದರೆ ಅದ್ರದ್ದು ನಮ್ಮಂತೆ ಒಂದು ಜೀವ ಅಲ್ವಾ, ಅದಕ್ಕೋಸ್ಕರ. ಎಲ್ಲಿದೆಯೋ ಏನೋ ಪಾಪ. ಎಲ್ಲೂ ಕಾಣ್ತಾನೆ ಇಲ್ಲ. ಆದಷ್ಟು ಆರಾಮಾಗಿ ತೆಗಿತಾ ಇದ್ದೀವಿ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಎತ್ಕೊಂಡೋಗಿ ಬೇರೆ ಕಡೆ ಬಿಡಬೇಕು ಅಂತ. ಯಾಕಂದರೆ ಹಂಗೆ ಎತ್ತಿ ಟ್ಯಾಕ್ಟರ್ ಲೋಡ್ ಮಾಡಿಬಿಟ್ರೆ
ಮತ್ತು ಅದಕ್ಕೆ ನೋವಿಗೆ ಹೋದತ್ತು ಮತ್ತು ಎತ್ಕೋವಾಗ ಬಕೆಟ್ ನೀರು ತಪ್ಪಲಾಯ್ತು ಅಂತ ತೆಗಿತಾ ಇರೋದು. ಮೊನ್ನೆ ಎತ್ಕೊಳೋದಿಲ್ಲ ಅಂದರೆ ಅಲ್ಲೇ ಬಿಟ್ಬಿಡ್ತಿದ್ವಿ. ಇಲ್ಲ ಬಂದ ನೋಡ್ರಿ ನಾಗಪ್ಪ ಸಿಕ್ತಾ ಕೊನೆಗೂ. ಬನ್ನಿ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಯಾವ ಅಂತ ನಿಮ್ಗೆ ಏನಾಗುತ್ತೋ ಅಂತ ಕಮೆಂಟ್ ಹಾಕೋರಂತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ನೋಡ್ತಾ ಇರೋರು ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಕಪ್ಪಂತ ತೋರಿಸ್ತೀನಿ ಬನ್ನಿ. ಕಾಣ್ತಾನೆ ಇಲ್ಲ ಗುರು, ಎಲ್ಲ ಕೆಳಗಡೆ ಬಿದ್ದೋಯ್ತು ಮತ್ತೆ. ಎಲ್ಲಾಯ್ತು ಏನು ಕತೆ? ಎಲ್ಲಾಯ್ತಪ್ಪ ಕೆಳಗಡೆ ಬಿದ್ದೋಯ್ತು ಮತ್ತೆ, ಗೊತ್ತಾಯ್ತಾ ಇಲ್ವಲ್ಲ. ಆಯ್ತು ಇದು ನನ್ನ ಬಸ್ ನಾಗಪ್ಪ ಯಾವ ಕಡೆ ಹೋದ ಅಂತಲೂ ಗೊತ್ತಾಗ್ತಾ ಇಲ್ಲ. ನಾಗರಾಜ, ಓಯ್ ನಾಗರಾಜ, ಎಂತ ಮಾರಾಯ ನೀ ಇಂಥ ಕಾಟ ಕೊಟ್ಟರು ನಮ್ಗೆ? ಓಯ್ ನಾಗರಾಜ ಎಲ್ಲ ಎಲ್ಲ ಇದ್ದಾನೆ ನೋಡ್ರಪ್ಪ ನಾಗಣ್ಣ. ಯಾವ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಈ ನಾಗಣ್ಣಂದೊಂದು ಹೆಸರು ಕಮೆಂಟ್ ಹಾಕಿ ನೋಡ್ರಿ, ಎಷ್ಟು ಸೇಫ್ ಆಗ್ತದೆ ಇದ್ದಾರೆ. ಬೇರೆ ಕಡೆ ಬಿಡೋಣ ಅಂತ ಹಂಗೆ ಬಕೆಟಲ್ಲಿ ಎತ್ಕೊಂಡೋಗಿ ಸ್ವಲ್ಪ ಕಡೆ ಫಾರೆಸ್ಟ್ ಐತೆ, ಫಾರೆಸ್ಟ್ ಕಡೆ ಬಿಡೋಣ ಅಂತ. ಏನಕ್ಕಪ್ಪ ಅಂದರೆ ಹತ್ರ ಜಾಗಗಳು ಕಡಿದ್ಬಿಟ್ಟು ಅವು ವಾಸ ಇರೋ ಜಾಗಗಳು ನಾಶ ಮಾಡಿಬಿಟ್ಟು ಜನಗಳು ಮನೆ ಮಠ ಸೈಟು ಹಳ ಅಂತ ಮಾಡ್ಕೊತಾರೆ. ಅದಿರೋ ಜಾಗಕ್ಕೆ ನಾವು ಬಂದಿದ್ದೀವಿ, ನಮ್ಮ ಜಾಗಕ್ಕೆ ಅವು ಬಂದಿಲ್ಲ. ಅವಕ್ಕೆ ಹಿಂಸೆ ಮಾಡೋದು ನಮ್ಮಿಂದ ದೊಡ್ಡ ಅಪರಾಧನೇ ಆಗೋಗುತ್ತೆ. ಅದಕ್ಕೋಸ್ಕರ ಸೈಡ್ ಬಿಡೋಣ ಅಂತ ಎತ್ತಿದ್ದಾರೆ ನಮ್ಮ JCB ಅಣ್ಣವರು. ಯಾರು ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಲೈಕ್ ಮಾಡಿಬಿಡಿ. ತುಂಬ ಕಷ್ಟ ಬಿದ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬ್ರೋ, ಯಾರು ಲೈಕ್ ಮಾಡಲ್ಲ ಏನಿಲ್ಲ. ವಿಡಿಯೋನ ನೋಡ್ತಾ ಇರೋರು ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಆ ಕಡೆ ತಗೊಂಡ್ಬಿಟ್ಟು ಸ್ವಲ್ಪ ಆ ಕಡೆ ಜಂಗಲ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಈ ಕಡೆ ಸ್ವಲ್ಪ ಇತ್ತು, ಅಲ್ಲೇ ಬಿಡ್ತಾ ಇವಿ. ಆ ಕಡೆ ಬಿಟ್ಬಿಟ್ಟು ಮಾಮೂಲಿ ಯಥಾಸ್ಥಿತಿ ಅಂತ ನಮ್ಮ ಕೆಲಸಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಂಗೆ ಸಂಜೆ ಆಗ್ತಾ ಬಂತು. ಲಾಸ್ಟ್ ಲೋಡ್ ಇದು. ಈ ಲೋಡ ಸುರಿದ್ಬಿಟ್ಟು ಮನೆ ಕಡೆ ಹೋಗೋ ಟೈಮ್ ಬಂತು. ಇನ್ನೇನು ನಾಳೆನೂ ಕೆಲಸ ಇಲ್ಲೇ ಐತೆ. ಈ ಲೋಡ ಅನ್ಲೋಡ್ ಮಾಡಿಬಿಟ್ಟು ಗಾಡಿ ಇಲ್ಲೇ ಹಾಕ್ಬೇಕಂತೆ. ಗಾಡಿ ಇಲ್ಲೇ ಹಾಕ್ಬಿಟ್ಟು ನಮ್ಮದು ರಥ ಐತೆ, ನಮ್ಮ ರಥನ ಎತ್ಕೊಂಡು ಮನೆ ಕಡೆ ಸೀದಾ ಹೋಗ್ತಾ ಇರೋದು. ಯಾರ್ಯಾರು ಈ ವಿಡಿಯೋನ ನೋಡಿದ್ರಿ ಲೈಕ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಾದರೆ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಬಯೋದಲ್ಲಿದೆ, ಹೋಗ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಗಾಡಿನ ರಿವರ್ಸ್ ಹೊಡ್ಕೊಂಡು ಲಿಫ್ಟೆಲ್ಲ ಇಟ್ಕೊಂಡು ಮನಸ್ಸು ಹುರ್ಕೊಂಡು ಹೋಗೋಣ ಅಂತ ಇದು ಮಾಡ್ತಾ ಇದ್ದೀನಿ. ಇವತ್ತಿನ ಕತೆ ಇಷ್ಟು ಗುರು. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳಿದ್ದೆ ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಹಾಕ್ಕೋಬೇಡಿ. ಯಾಕಂದರೆ ಒಂದು ವಿಡಿಯೋ ಮಾಡಬೇಕಂದ್ರೆ ಇವತ್ತೇನೋ ಒಂದು 10 ಲೈಕ್ ಬಂದಿದ್ದಾವೆ ಅಂದರೆ ನಾಳೆ ಆ 10 ಲೈಕಿಂದ ಇನ್ನೊಂದು ವಿಡಿಯೋ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ಹೇಳಿದ್ದು ಎಲ್ಲರಿಗೂ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ನೋಡ್ತಾ ಯಾರು ಫಾಲೋ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ಲೈಕ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲ ನಿಮಗೆ ಬಿಟ್ಟಿದ್ದು.